ನಾನೀಗ ಈ ನೇತ್ರಾವತಿ ಸೇತುವೆ ಮೇಲ್ಭಾಗದಲ್ಲಿದ್ದೇನೆ. ಈ ಮೇಲ್ಭಾಗದಿಂದ ಈ ಪಾಯಿಂಟ್ ನಂಬರ್ 8 ಬಹಳ ಹತ್ರದಿಂದ ಕಾಣಿಸ್ತಾ ಇತ್ತು. ಆದ್ರೆ ತುಂಬಾ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಸುತ್ತಲೂ ಹಸಿರದ ಪರದೆಯನ್ನು ಕಟ್ಕೊಂಡಿರುವಂತದ್ದು. ಇವತ್ತು ಬೆಳಗಿನ ಅಂದ್ರೆ 7ನೇ ಪಾಯಿಂಟ್ ಉತ್ಖನನ ಸಂದರ್ಭದಲ್ಲೂ ಕೂಡ ಅತ್ಯಂತ ಗೌಪ್ಯತೆ ಮತ್ತು ಸೂಕ್ಷ್ಮವಾಗಿ ಈ ಒಂದು ಉತ್ಖನನ ಕಾರ್ಯವನ್ನು SIT ಅಧಿಕಾರಿಗಳ ತಂಡ ಮಾಡಿದ್ದು. ಸೊ ಅದೇ ಪ್ರೊಸೀಜರ್ ಅನ್ನು 8ನೇ ಪಾಯಿಂಟ್ ಶೋಧ ಸಂದರ್ಭದಲ್ಲೂ ಕೂಡ ಅದೇ ಮಾದರಿಯನ್ನು ಅನುಸರಿಸ್ತಿದೆ. ಗಮನಿಸಬಹುದು ಅಲ್ಲಿ ಪರದೆಯ ಸುತ್ತ ಒಂದಿಷ್ಟು ಅಧಿಕಾರಿ ಸಿಬ್ಬಂದಿಗಳು ಇರೋದನ್ನು ಕೂಡ ಗಮನಿಸಬಹುದು. ಅಲ್ಲಿ ಒಂದಿಷ್ಟು ಹಿರಿಯ ಅಧಿಕಾರಿಗಳು ಚೇರ್ ಅನ್ನು ಹಾಕಿ ಕೂತ್ಕೊಂಡಿರುವಂತದ್ದು. ಅಂದ್ರೆ ಈಗಾಗಲೇ ಪ್ರಾಥಮಿಕವಾಗಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಏನು ಗಿಡಗಂಟಿಗಳನ್ನು ಮಿನಿ ಅರ್ತ್ ಮೂವರ್ ಅನ್ನು ಬಳಸಿ ಅಲ್ಲಿ ಸ್ವಚ್ಛಗೊಳಿಸುವಂತ ಕೆಲಸವನ್ನು ಈಗಾಗಲೇ ಮಾಡಲಾಗಿದೆ. ಸುಮಾರು 15 ನಿಮಿಷ ಹಿಂದೆ ಈ ಒಂದು ಕಾರ್ಯಾಚರಣೆ ಇಲ್ಲಿ ಪಾಯಿಂಟ್ ನಂಬರ್ 8ರಲ್ಲಿ ಆರಂಭ ಆಗಿದೆ, ಸದ್ಯ ಮುಂದುವರೆದಿದೆ. ಮೇಲ್ಭಾಗದ ಮಣ್ಣನ್ನು ಹಿಟಾಚಿ ಅಂದ್ರೆ ಮಿನಿ ಅರ್ತ್ ಮೂವರ್ ಮೂಲಕ ಸಮತಟ್ಟು ಮಾಡುವಂತ ಕೆಲಸ ಮಾಡಲಾಗ್ತದೆ. ಅದಾದ ಬಳಿಕ ಕಾರ್ಮಿಕರನ್ನು ಬಳಸಿ ಹಾರೆ ಮತ್ತು ಪಿಕಾಸ್ ಅನ್ನು ಬಳಸಿ ಗುಂಡಿ ಅಗೆಯುವಂತ ಕೆಲಸವನ್ನು ಮಾಡಲಾಗ್ತದೆ. ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಕಾರ್ಯವನ್ನು ಮಾಡಲಾಗ್ತದೆ. ಯಾಕಂದ್ರೆ ಬೆಳಗ್ಗಿನ 7ನೇ ಪಾಯಿಂಟ್ ಅನ್ನು ಉತ್ಖನನ ಮಾಡುವ ಟೈಮಲ್ಲಿ ಬಹಳಷ್ಟು ಟೈಮ್ ಅನ್ನು ತಗೊಂಡ್ರು. ಯಾಕಂತ ಹೇಳಿದ್ರೆ 11:30ಗೆ ಶುರುವಾದಂತ ಉತ್ಖನನ ಕಾರ್ಯ 1:30 ಗಂಟೆ ಮಧ್ಯಾಹ್ನ 1:30ಗೂ ಕೂಡ ನಿರಂತರವಾಗಿ ನಡೀತು. ಸೊ ಅದೇ ಒಂದು ಪ್ರೊಸೀಜರ್ ಅನ್ನು ಇಲ್ಲೂ ಕೂಡ ಅನುಸರಿಸಲಾಗ್ತಿದೆ. ಸೊ ಈಗಾಗಲೇ SIT ಅಧಿಕಾರಿಗಳು ಮತ್ತು AC ಅವರು ಮತ್ತೆ ಕಾರ್ಮಿಕರು ಹಾಗೆ ಫೊರೆನ್ಸಿಕ್ ತಜ್ಞರು ಸೋಕೋ ಟೀಮು ಎಲ್ಲರೂ ಕೂಡ ಅದೇ ಒಂದು 8ನೇ ಪಾಯಿಂಟ್ ನಲ್ಲಿ ಇದ್ದಾರೆ. ಸೊ ಅಲ್ಲಿ ಗಮನಿಸಬಹುದು ಒಂದಿಷ್ಟು ಮಣ್ಣನ್ನು ಕೆಳಭಾಗಕ್ಕೆ ಈ ಕಡೆ ಹಾಕಿರೋದು ಕೂಡ ಆ ಏನು ಪರದೆಯ ಕೆಳಭಾಗದಲ್ಲಿ ಕಾಣಿಸ್ತಾ ಇದೆ. ಸೊ ಮೇಲ್ಭಾಗದ ಮಣ್ಣನ್ನು ತೆಗೆದು ಸೈಡ್ ಹಾಕಿರ್ತಕ್ಕಂಥದ್ದು ಮತ್ತು ಅಲ್ಲೇ ಒಂದು ಗಮನಿಸಬಹುದು ಒಂದು ಪೈಪ್ ಕೂಡ ಇದೆ. ಅಂದ್ರೆ ಈ ನೇತ್ರಾವತಿ ನದಿಯ ಪಕ್ಕದಲ್ಲೇ ಆ ಒಂದು ಪಾಯಿಂಟ್ ಇರೋದ್ರಿಂದಾಗಿ ಒಂದು ವೇಳೆ 3ಕ್ಕಿಂತ ಹೆಚ್ಚು ಅಡಿ ಆಳಕ್ಕೆ ಹೋದಂತಹ ಟೈಮಲ್ಲಿ ಎಲ್ಲದು ಹೊರತೆ ನೀರು ಬಂದ್ಬಿಟ್ರೆ ಅದನ್ನು ಖಾಲಿ ಮಾಡೋದಕ್ಕೆ ಬೇಕಾಗಿ ಪಂಪ್ ಮತ್ತು ಪೈಪ್ ಅನ್ನು ಅಲ್ಲಿ ಈಗ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ವೇಳೆ ಆ ರೀತಿ ನೀರು ಬಂದಂತ ಟೈಮಲ್ಲಿ ಅದನ್ನು ಮತ್ತೆ ಹೊರಗೆ ತೆಗೆಯುವಂತ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಇವತ್ತು ಬೆಳಗಿನಿಂದಲೂ ಕೂಡ ಮಳೆ ಇರಲಿಲ್ಲ, ಹಾಗಾಗಿ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಶೀಟ್ ಅನ್ನು ಅಳವಡಿಸಿಲ್ಲ. ಸುತ್ತಲೂ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೇವಲ ಪರದೆಯನ್ನು ಮಾತ್ರ ಅಳವಡಿಸಿರ್ತಕ್ಕಂಥದ್ದು. ಸದ್ಯ ಈ ಒಂದು 8ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಂದುವರಿತದೆ. ಇದರ ಜೊತೆಗೆ ಸಾಕ್ಷಿ ದೂರುದಾರ ಎಂದರೆ ಆತನು ಕೂಡ ಅಲ್ಲೇ ಒಂದಿದ್ದಾನೆ. ಅಲ್ಲಿ ಗಮನಿಸಬಹುದು ಆ ಪರದೆಯ ಕೆಳಭಾಗದಲ್ಲಿ ಏನು ರೈನ್ ಕೋಟ್ ಏನು ಪ್ಯಾಂಟ್ ಧರಿಸ್ತಾನೆ ಆತನೇ ಸಾಕ್ಷಿ ದೂರುದಾರ. ಆತನು ಕೂಡ ಅದೇ ಒಂದು ಸ್ಥಳದಲ್ಲಿ ಇದ್ದು ಇಲ್ಲೇ ಅಂದ್ರೆ ಎಲ್ಲಿ ಎಕ್ಸಾಕ್ಟ್ ಆಗಿ ಕೂತಿದ್ದೇನೆ ಎಂಬುದನ್ನು ಮತ್ತಷ್ಟು SIT ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದೇನೆ. ಸದ್ಯ ಅಲ್ಲಿ ಮೊದಲೇ ಅಂದ್ರೆ ಒಟ್ಟು 13 ಪಾಯಿಂಟ್ ಅನ್ನು ಗುರುತಿಸಿದ್ದ. ಸೊ 13 ಪಾಯಿಂಟ್ ನಲ್ಲಿ ಇದು 8ನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಈ 8ನೇ ಪಾಯಿಂಟ್ ಅನ್ನು ಉತ್ಖನನ ಮಾಡುವಂತ ಕೆಲಸವನ್ನು ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಅಲ್ಲಿ ಗಮನಿಸಬಹುದು SIT SP ಅಂದ್ರೆ ಈ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ್ ಅವರು ಕೂಡ ಆ ಸ್ಪಾಟ್ ನಂಬರ್ 7ರಿಂದ ಈ ಭಾಗಕ್ಕೆ ಬರ್ತಿರ್ತಕ್ಕಂಥ ದೃಶ್ಯವು ಕೂಡ ಅಲ್ಲಿ ಗಮನಿಸಬಹುದು. ಆ ಒಂದು ಏನು ಕಾಡು ಪ್ರದೇಶ ಇದೆ ಆ ಭಾಗದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈಗಾಗಲೇ ಅಲ್ಲಿ ಇದ್ದಂತ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಊಟದ ಎಲ್ಲವನ್ನು ಕೂಡ ಅಲ್ಲೇ ಮುಗಿಸಿರುವಂತದ್ದು. ಅಲ್ಲಿಗೆ ಪಾಯಿಂಟ್ ನಂಬರ್ 7ರ ಬಳಿಯೇ ಊಟವನ್ನು ಕೂಡ ಅಲ್ಲಿಗೆ ಕೂಡ ಕಳಿಸ್ಕೊಡಲಾಗಿದೆ. ಸೊ ಸದ್ಯದ ಊಟದ ವಿರಾಮ ಅಂದ್ರೆ ಊಟವನ್ನು ಮುಗಿಸ್ಕೊಂಡು ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ಪಾಯಿಂಟ್ ನಂಬರ್ 8ಕ್ಕೆ ಬಂದು ಇದನ್ನು ಅಂದ್ರೆ ಪಾಯಿಂಟ್ ನಂಬರ್ 8ರಲ್ಲಿ ಉತ್ಖನನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ 7ರಲ್ಲಿ ಏನು ಸಿಕ್ಕಿರ್ಲಿಲ್ಲ, ಮಾನವನ ಏನು ನಿನ್ನೆ ಸಿಕ್ಕಿದಾಗ ಯಾವುದೇ ರೀತಿಯಿಂದ ಸ್ಕೆಲಿಟನ್ಗಳು ಸಿಕ್ಕಿರ್ಲಿಲ್ಲ. ಸೊ 8ರಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಸೊ 8ರಲ್ಲಿ ಏನಾದ್ರು ಸಿಗುತ್ತಾ ಅಥವಾ ಇಲ್ಲಿಯೂ ಏನು ಸಿಗದೇ ಇರುತ್ತಾ ಎನ್ನುವುದಕ್ಕೆ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರಗಳು ಸಿಗ್ಲಿಕ್ಕಿದೆ.